ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಶ್ರೀ ಸಿಂಹವಾಹಿನಿ ಬನ್ನಿ ಮಹಾಕಾಳಿ ದೇವಸ್ಥಾನ ಸಿಂಹಾಸನಗುಡ್ಡೆ ಬಾರ್ಕೂರು ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಬಾರ್ಕೂರು ಸೀಮೆಯ ಪ್ರಾಚೀನ ಹಾಗೂ ಪ್ರಧಾನ ದೇವಾಲಯಗಳಲ್ಲೊಂದಾದ ಶ್ರೀ ಬನ್ನಿ ಮಹಾಕಾಳಿ ಸನ್ನಿಧಾನವು ಅಂದು ಅರಮನೆಯ ಭಾಗವೇ ಆಗಿದ್ದು ಇಂದು ಶ್ರೀಚಕ್ರಾರಾಧನೆಯ ಕೇಂದ್ರಬಿಂದು. ರಾಜ ವಿಕ್ರಮಾದಿತ್ಯನ ಸಿಂಹಾಸನವಿದ್ದ ಸ್ಥಳದಲ್ಲಿ ಮುನಿಶ್ರೇಷ್ಠರಿಂದ ಸ್ವರ್ಣಾಂಕಿತ ಶ್ರೀಚಕ್ರ ಸ್ಥಾಪಿಸಲ್ಪಡುತ್ತಿದ್ದು ಸ್ವಯಂಭೂ ಸದೃಶ ಕ್ಷೇತ್ರ ಇದಾಗಿದೆ. ದಶಮಿ ಸೇರಿ ನವರಾತ್ರಿ 10 ದಿನಗಳಲ್ಲಿ ಪಂಚವರ್ಣದ ಪುಡಿಯಿಂದ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ವಿಕ್ರಮಾದಿತ್ಯನ ಕರಾರ್ಜಿತ ಶಿವಲಿಂಗವನ್ನಿಟ್ಟು ಆರಾಧಿಸುವುದು ಇಲ್ಲಿನ ಸಂಪ್ರದಾಯ. ಅರಮನೆ ಹನುಮಂತ, ಬೇತಾಳೇಶ್ವರ, ಕಲ್ಲುಕುಟಿಗ, ಚೌಡೇಶ್ವರಿ, ರಕ್ತೇಶ್ವರ, ವೀರಭದ್ರ, ಅಗ್ನಿಭೈರವ ಮೊದಲಾದ ಪರಿವಾರ ದೈವಗಳಿರುವ ಈ ಸನ್ನಿಧಾನದಲ್ಲಿ ದಿಗ್ವಿಜಯ, ಶಮಿ ಪೂಜೆ, ಸಾಂಕೇತಿಕ ಪಟ್ಟಾಭಿಷೇಕ, ರಾಜನ ಹಾಸಿಗೆಗೆ ಪೂಜೆ ಮುಂತಾದ ಆಚರಣೆಗಳು ಇಂದಿಗೂ ರೂಢಿಯಲ್ಲಿದ್ದು ರಾಜಮನೆತನದ ಸಂಪ್ರದಾಯದಂತೆ ಪೂಜೆಗಳು ನಡೆಯುತ್ತವೆ. ದೇವಾಲಯದ ಸಮಗ್ರ ಜೀರ್ಣೋದ್ಧಾರದ ಸಂಕಲ್ಪದಿಂದ ಇತ್ತೀಚೆಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿದ್ದು ದೋಷ ನಿವಾರಣೆಗಾಗಿ ಒಂದಿಷ್ಟು ಪರಿಹಾರಗಳನ್ನು ಸೂಚಿಸಿದ್ದು, ಹಾಗಾಗಿ ವರ್ಷಂಪ್ರತಿ ನಡೆಯುವ ದೇವತಾ ಕಾರ್ಯಕ್ಕೆ ಹಾಗೂ ಕ್ಷೇತ್ರಾಭಿವೃದ್ಧಿಗಾಗಿ ಆಡಳಿತ ಮಂಡಳಿ ಭಕ್ತಾಭಿಮಾನಿಗಳ ಸಹಾಯ ಮತ್ತು ಸಹಕಾರವನ್ನು ಬಯಸುತ್ತಿದೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಧನಗಳಿಂದ ಸಹಕರಿಸಿ ಮಾತೆಯ ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಧನ್ಯವಾದಗಳು.